ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾಷ್ಟ ಮಾಡಂಬರ್ರಿ. ನಾಷ್ಟಕ್ಕೆ ಏನಪ್ಪ ಅಂದ್ರೆ ಇದು ನೆನೆಸಿದ್ದು ಮಡ್ಡಿಗೆ ಕಾಳು, ಪ್ರೋಟೀನ್ ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಉಪ್ಪಿಟ್ಟು ಮಾಡಿದ್ನೆ, ತಿನ್ನಂಗಾಗಲಿಲ್ಲ, ಒಂದು ತುತ್ತು ತಿನ್ನಲಿಲ್ಲ. ಅದನ್ನು ಕಾಳು ತಿನ್ನೆಲ್ಲ, ಅದಕ್ಕೆ ಕಾಳು ತಿನ್ಬೇಕಂತೇಳಿ. ಆ್ಯಕ್ಚುಲಿ ಮೊದಲು ಡೈಲಿ ನೆನೆ ಹಾಕ್ತಿದ್ನಿ ಅವು ದಿನ ತಿಂದು ಬೇಸರ ಆಗಿಬಿಡ್ತು, ಬಿಟ್ಟಿದ್ವಿ ಸ್ವಲ್ಪ ದಿನ. ಮತ್ತು ನೆನೆ ಹಾಕಿರ್ತೀನಿ. ಇದ್ರ ಜೊತೆ ಕಡ್ಲಿ, ಹೆಸ್ರು ಕಾಳು, ಶೇಂಗಾ, ಸ್ವಲ್ಪ ಬಾದಾಮಿ, ಗೋಡಂಬಿ ಅದು ಹಾಕಿ ನೆನೆ ಇಟ್ಟರೆ, ಶೇಂಗಾ ಸ್ವಲ್ಪ ಹಾಕಿ ನೆನೆ ಇಟ್ಟು ತಿಂದ್ರೆ ನಾಷ್ಟ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಟೇಸ್ಟಿ ಅನ್ನೋಕ್ಕಿಂತ ಹೆಲ್ದಿ, ಪ್ರೋಟೀನ್ ಇರೋದ್ರಿಂದ ಎಲ್ಲ ರೀತಿಯಿಂದನೂ ಒಳ್ಳೆಯದಿದೆ. ನಮ್ಮ ಅಪ್ಪಗೂ ಇಷ್ಟ ಕಾಳು ನೆನೆಸಿದ್ದು, ಅವನು ತಿಂತಿರ್ತಾನೆ. ನಿನ್ನೆ ಹಾಕಿದ್ದೆ. ಇವು ಊರ ಕಡೆನೂ ನೋಡ್ರಿ, ಜವಾರಿ ಮೆಟ್ಗೆ ಕಾಳು. ಇಲ್ಲಿ ಅಂದ್ರೆ ದಪ್ಪ ನೆನೆಸಿದ್ರೆ ಇದು ಆಗ್ತಾವೆ, ಏನೋ ಅಲಸಂದಿ ಕಾಳು ಇರ್ತಾವಲ್ಲ, ಅಷ್ಟು ದಪ್ಪ ಆಗ್ತಾವೆ, ಭಾಳ ದಪ್ಪ ಇರ್ತಾವೆ. ಇಲ್ಲಿ ಇವು ಊರ ಕಡೆಯಿಂದ ತಂದಿದ್ದು ಸಣ್ಣದ ನೋಡ್ರಿ. ಇನ್ನೂ ಅಷ್ಟು ಮೊಳಕೆ ಬಂದಿಲ್ಲ, ಇವು ಸ್ವಲ್ಪ ಬಂದವು. ಕಾಟನ್ ಬಟ್ಟೆ ಒಳಗೆ ಕಟ್ಟಿಡ್ಬೇಕು, ನಾನು ಪಾಲಿಸ್ಟರ್ ಬಟ್ಟೆ ಒಳಗೆ ಕಟ್ಟಿಟ್ಟಿದ್ದೆ, ಅದಕ್ಕೆ ಜಾಸ್ತಿ ಮೊಳಕೆ ಬಂದಿಲ್ಲ ಅವು. ಅದ್ರ ಜೊತೆ ಸ್ವಲ್ಪ ಉಪ್ಪ, ಖಾರ, ಆಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ ಈ ರೀತಿ ಕಟ್ ಮಾಡಿ ನಮ್ಮ ಯಜಮಾನ್ರು ತಿಂತಿರ್ತಾರೆ. ಹಂಗೆ ನನಗೇನಾದ್ರು ಆ ರೀತಿ ತಿನ್ನಲ್ಲ, ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ತಿಂತೀನಿ. ಯಾರಿಗೆಲ್ಲ ಇಷ್ಟ ಹೇಳಿ. ನಾಷ್ಟ ಹೋಗ್ಲಿಕ್ಕಂದ್ರೆ ಈ ರೀತಿ ಕಾಳು ತಿಂದ್ರೆ ನಡೀತೈತಿ. ಡೈಲಿ ಲಾಗ ಮಾಡೋಕ್ಕಾಗಿದ್ದಿಲ್ಲ, ಅಷ್ಟೊಂದು 4-5 ದಿವಸ ಆಯಿತು. ಬರೇ ಇದು ಹೇರ್ ಸ್ಟೈಲ್ದು ಅದು ಹಾಕಿನೇ ವಿಡಿಯೋ, ಇದನ್ನು ಮಾಡೇ ಇಲ್ಲ. ಇದ್ರದ್ದು ಮಾಡೀನಿ, ಅಡುಗೆದದು ಮಾಡೀನಿ, ಅದನ್ನು ಹಾಕಿಲ್ಲ ನಾನು. ಅದನ್ನು ಇದ್ರೊಳಗೆ ಸೇರಿಸಿ ಹಾಕ್ತೀನಿ, ನಾಳೆಗೆ ಹಾಕ್ತೀನಿ ಇದು ವಿಡಿಯೋ. ನೀವೇನೇನು ನಾಷ್ಟ ಮಾಡಿದ್ರಿ ಹೇಳ್ರಿ? ನಮ್ಮ ಕಡೆ ಆಲ್ಮೋಸ್ಟ್ ಅದೇ ಅವಲಕ್ಕಿ, ಉಪ್ಪಿಟ್ಟ, ಸ್ವಲ್ಪ ಈಗೆಲ್ಲ ದೋಸೆ ಪಡ್ಡು ಎಲ್ಲ ಮಾಡ್ತಾರೆ ಬಿಡ್ರಿ. ನಾನು ಮಾಡಿದ್ದೆ ಈಗ ನಿನ್ನೆ ಮೊನ್ನೆ 2 ದಿವಸ ಅದೇ ಆಗಿತ್ತು. ದೋಸೆ ಪಡ್ಡ ಇಡ್ಲಿ ಅದಿದ್ರೆ ಸ್ವಲ್ಪ ತಿನ್ನಂಗೆ ಆಕೈತಿ ಒಂದೆರಡು. ಇದು ಉಪ್ಪಿಟ್ಟ ಅವಲಕ್ಕಿ ಮಿಕ್ಕಿಬಿಟ್ಟ ನೋಡಿ, ಹುಟ್ಟಿಂದನ ನಮಗೆ ಇದ್ರಲ್ಲ ಅವಲಕ್ಕಿ ಉಪ್ಪಿಟ್ಟಿನಾಗ ಹುಟ್ಟಿವಿ ನಾವು. ಹುಟ್ಟದ ಬೇಸರಿಗೆ ಅವಲಕ್ಕಿ ಉಪ್ಪಿಟ್ಟ. ಈಗ ಸ್ವಲ್ಪ ಅಂಥದ್ದು ನಾಷ್ಟ ಬಂದೈತಿ ಅಂಥೇಳಿ ನಮ್ಮ ಜೀವನ ಚಲೋ ಆಗೈತಿ. ಇಲ್ಲಾಂದ್ರೆ ಬರೀ ಅದ್ರಾಗ ಸಾಯ್ತಿದ್ವಿ ನಾವು, ಉಪ್ಪಿಟ್ಟಿನಾಗೇ. ಅವಲಕ್ಕಿ ಉಪ್ಪಿಟ್ಟ ಅದು ಸ್ವಲ್ಪ ಬಿಸಿ ಇದ್ದಾಗ ತಿಂದ್ರೆ ಏನೂ ಅನ್ಸಂಗಿಲ್ಲ, ಮಾಡಿದ ಕೂಡಲೇ ತಿನ್ಬೇಕದು. ನಾನು ಅದು ಮಾಡಿಟ್ಟು ಕೆಲಸ ಮಾಡಿ ಆಮೇಲೆ ತಿಂತೀನಪ್ಪ ಅಂದ್ರೆ ಮುಗೀತು, ತಿನ್ನಂಗೆ ಆಗಿಲ್ಲ, ಅಷ್ಟು ದಿವಸ ಇರ್ತೈತೆ. ಆಮೇಲೆ ನಿನ್ನೆ ಒಂದು ಆನ್ಲೈನ್ ಬಿಸ್ನೆಸ್ ಬಗ್ಗೆ ವಿಡಿಯೋ ಹಾಕಿದ್ದೆ ನಾನು. ಅದನ್ನು ನೋಡಿರಿ, ಡೈಲಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಪೂರ್ತಿಯಾಗಿ ನೋಡಿರಿ.
ಇವಾಗ ಯಾಕಂದ್ರೆ ಸ್ವಲ್ಪ ವ್ಯೂಸ್ ಡೌನ್ ಆಗಿದ್ದು, ಮತ್ತು ಇವಾಗೇನೋ ಪರವಾಗಿಲ್ಲ. ಎಲ್ಲರಿಗೂ ಕಡಿಮೆ ಆಗಿತ್ತು ಅಂತ, ಹಂಗೆ ನಮಗೂ ಕಡಿಮೆ ಆಗಿರ್ತಾವ. ಹೇರ್ ಕೇರ್ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡ್ತೀನಿ. ಆಮೇಲೆ ಹೇರ್ ಸ್ಟೈಲ್ ಬಗ್ಗೆ, ಆನ್ಲೈನ್ ಬಿಸ್ನೆಸ್ ಬಗ್ಗೆ, ವರ್ಕ್ ಫ್ರಮ್ ಹೋಮ್, ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ ಆನ್ಲೈನ್ ಬಿಸ್ನೆಸ್ ಮಾಡೋದು ಹೇಳ್ರಿ, ಕಮೆಂಟ್ ಮಾಡಿರಿ ನಮಗೆ. ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಇನ್ನು ಕೆಲಸ ಭಾಳ ಅದಾವ, ಎಲ್ಲ ಕೆಲಸ ಮಾಡಿ ಮತ್ತೆ ಸಿಗಮ್ರಿ. ನಮ್ಮ ಗುಂಡು ನೋಡ್ರಿ ಊಟ ಮಾಡಕ್ಕೆ ಅಲ್ಲಿಟ್ಟಿದ್ದೆ, ತಗೊಂಬಂದು ಕೇಸಿ ಈ ಕಡೆ ಇಟ್ಕೊಳಕತ್ತಾನ. ಕಾಪು ಅಪ್ಪಕ್ಕ ಕೇಳ ಕಾ ನಾ ಕಾ मैं खिलाऊं क्या गुंडू? मैं खिलाऊं? हाँ ಯಾಕ ತಿನ್ನಲ್ಲಾಗ ನಾ ತಿನ್ನ ಚೆನ್ನಾಗತ್ತಾನ. ಸುಡಾಕತೈತೆ ಅಂತ ಮಾಡ್ಯಾನವ, ಸುಡಾಕತ್ತಿಲ್ಲ, ತಣ್ಣಗೈತಿ. ತಂಡ ಇಲ್ಲೇ ಖಾ. ನೋಡ್ರಿ ಇಲ್ಲಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಉದ್ದಿನಬೇಳೆ ನೆನೆ ಹಾಕಿದ್ದೆ. ಒಂದು 3-4 ತಾಸು ಆಯ್ತು ಇವು ನೆನೆ ಹಾಕಿ. ಉದ್ದಿನ ವಡೆ ಮಾಡ್ತೀನಿ. ಇವನ್ನ ಸ್ವಚ್ಛಗೆ 3-4 ಸಲ ತೊಳೆದೀನಿ. ಇವಾಗ ಇವನ್ನ ಮಿಕ್ಸಿ ಹಾಕ್ತೀನಿ, ಸಣ್ಣಗೆ ಮಿಕ್ಸಿ ಹಾಕ್ಕೊಂಬರ್ತೀನಿ. ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಾಕಿ, ನಾನು ಅಕ್ಕಿ ಕಾಣಿಸಲ್ಲ, ಸಣ್ಣದ ನೋಡ್ರಿ. ಅಕ್ಕಿ ಹಿಟ್ಟಿರಲಿಲ್ಲ ಅಂದರೆ ಇದರೊಳಗೆ ಅಕ್ಕಿ ನೆನೆ ಹಾಕಿದ್ರೆ ನಡಿತೈತಿ. ಇವಾಗ ಇವನ್ನ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಂಬರೋಣ. ಈ ಕಾಳದ 1 ಕಪ್ ಅಷ್ಟು ಹಾಕಿನಿ, ನೆಂದೆಷ್ಟಾಗ್ಯಾವ ನೋಡ್ರಿ. ಸುಮ್ಮನೆ ಸ್ವಲ್ಪ ರೋಜಾ ಬಿಡಕ್ಕೆ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ನಮ್ಮ ಗುಂಡು ನೋಡಿ, ಎಲ್ಲದ್ರಾಗೂ ನಮ್ಮ ಗುಂಡು ಅಡ್ಡಿರ್ತಾ ಇರ್ತಾನೆ. ಇದನ್ನ ಮೊದಲು ಹಾಕೊಂಬಂದ್ಬಿಡ್ತೀನಿ ಪಟ್ಟನೆ. ನೋಡಿರಿ ಹಿಟ್ಟು ಮಿಕ್ಸಿ ಹಾಕೊಂಬಂದೀನಿ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದು 2 ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸಣ್ಣ ಉಳ್ಳಾಗಡ್ಡಿ, ಜಾಸ್ತಿ ಇಲ್ಲ, ಇದಿಷ್ಟು ಹಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು, ಅದಿಷ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕೀಗ. ಈ ಕಡೆ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ. ಮಿಕ್ಸ್ ಮಾಡಿ ಹಂಗೆ ವಡೆ ಹಾಕಿಬಿಡ್ತೀನಿ ಪಟ ಪಟ. ಟೈಮ್ ಆಗೈತಿ, ಮಿಕ್ಸ್ ಮಾಡ್ತೀನಿ. ನೋಡ್ರಿ ಮಿಕ್ಸ್ ಮಾಡೀನಿ. ಸ್ವಲ್ಪ ಕೈ ಚಮಲ ಮಾಡಿಕೊಂಡು ಕಳಸಾಗೈತಿ. ಅಕ್ಕಿ ಇಟ್ಟಿದ್ರೆ ಹಾಕಕ್ಕೆ ಬರ್ತಿರುತ್ತೆ, ಅಕ್ಕಿ ಇಟ್ಟಿಲ್ಲ, ಹೆಂಗೆ ಬಂದಂಗೆ ಹಾಕಿ.
ಒಳಗೊಂಡು ಉಣ್ಣಕ್ಕೆ ಇಷ್ಟು ಒಳಗಾಗೈತೆ ಶೇಪ್ ಕರೆಕ್ಟ್ ಬರ್ತದಲ್ಲ ಅದು ಟೇಸ್ಟ್ ಅದೇ ಇರ್ತೈತಲ್ಲ ಸಾಕು ಶೇಪ್ ಬಂದ್ಬಿಟ್ಟು ಓ ರೊಕ್ಕದೆ ರೊಕ್ಕ ನೋಡ್ರಿ ಹಿಂಗೆ ಬಂದಾವ ವಡ ರುಬ್ಬಿಟ್ಟು ಗರಂ ಇರುತ್ತಾ ಮೀಡಿಯಮ್ ಇಟ್ಟು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಜಾಸ್ತಿ ಜೋರಾಗಿ ಗ್ಯಾಸ್ ಇಟ್ಟರೆ ಮ್ಯಾಗ ಕೆಂಪಾಗಿರ್ತಾವೆ ಬಟ್ ಒಳಗೆ ಹಸಿ ಇಟ್ಟಂಗೆ ಇರ್ತೈತಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಚೆಂದಾಗ ಫ್ರೈ ಮಾಡ್ಕೋಬೇಕು ಓ ಅರ್ಜೆಂಟ್ ಇತ್ತಲ್ಲ ಹಾಗೇ ಅದು ವಿಡಿಯೋ ಅಷ್ಟಕ್ಕೆ ಇದು ಮಾಡಿದೆ ನಾನು ಅದು ಮಾಡೋದು ತೋರಿಸ್ಲಿಲ್ಲ ರೋಜಾ ಬಿಡೋ ಟೈಮ್ ಆಗಿತ್ತು ಅವರಿಗೆ ಒಂದು 4 ಪಟಕ್ಕನ ಹಾಕಿ ಕೊಟ್ಟೆ ಶೇಪ್ ಮಾಡ್ಕೊತ ಕೂತ್ರೆ ತಿನ್ನೋದಾಗಂಗಿಲ್ಲ ಅಂತೇಳಿ ಓ ಮತ್ತಿವಾಗ ಓ ವಿಡಿಯೋ ಮಾಡಾಕ್ತೀನಿ ನೋಡ್ರಿ ಮತ್ತೆ ಓ ಹಿಟ್ಟ ಸ್ವಲ್ಪ ಗಟ್ಟಿ ಆದ್ರೆ ಮಾಡಾಕತ್ತೈತಿ ರೌಂಡಾಗಿ ಓ ಹಾಂ ರುಕ್ಕದೈತಿ ರುಕ್ಕ ಇಷ್ಟ ಆದರೆ ಸಾಕು ಜಾಸ್ತಿ ಕಪ್ಪಾದ್ರೂ ಸರಿ ಆಗಂಗಿಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗ್ಯಾವು ಏನೂ ಇಲ್ಲ ಉಪ್ಪು ನೋಡಿ ಹಾಕ್ರಿ ಕಡಿಮೆ ಹಾಕ್ರಿ ಜಾಸ್ತಿ ಹಾಕ್ಬಾರ್ದು ಕಡಿಮೆ ಆದ್ರೂ ಪರವಾಗಿಲ್ಲ ಇದಕ್ಕೆ ಕಡಿಮೆನೇ ಹಾಕ್ಬೇಕು ಹೆಚ್ಚಿಗಾದ್ರೆ ಜಾಸ್ತಿ ಉಪ್ಪಾಗಿಬಿಡ್ತೈತಿ ಉಪ್ಪ ಮೇನ್ ನೋಡಿರಿ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಡೈಲಿ ಅಡುಗೆ ಹಾಕೋಕ್ಕಿಂತ ಕಡಿಮೆನೇ ಹಾಕ್ಬೇಕು ಇದು ಉದ್ದಿನ ವಡ ಮಸ್ತಾಗಿ ಉದ್ದಿನ ವಡ ನಾನು ಒಂದು ತಿಂದು ನೋಡಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಬೇಕಂದರೆ ಇದಕ್ಕೆ ಹಸಿ ಕೊಬ್ಬರಿ ಕಟ್ ಮಾಡಿ ಹಾಕ್ಕೋಬೋದು ಸಣ್ಣಗೆ ನಮಗೆ ನಾವು ಇಷ್ಟ ಆಗಂಗಿಲ್ಲ ಕೊಬ್ಬರಿ ಹಾಕಿಲ್ಲ ನಾನು ಕಡಾಯಿ ನೋಡ್ರಿ ಇದು ಒಂದು 2-3 ಸಲ ಮಾಡೀನಿ ಆಗಲ್ಲ ಎಷ್ಟು ಕರ್ರ ಐತಿ ಹೊಸ ಕಡಾಯಿ ನೀವು ಜರ್ಮನಿ ಒಳಗೆ ಏನೂ ಮಾಡಬಾರ್ದು ಅನ್ಸುತ್ತೆ ಕರ್ದಿದ್ದು ಹಂಗೆ ಒಳಗೆ ಬಿಡ್ತೈತಿ ಅದು ಕಲಿ ಮೊದಲಿಂದ ಒಂದು ನೋಡಿರಲ್ಲ ಅಡುಗೆ ಮಾಡೋದು ಪುಟ್ಟಿ ತಿಕ್ಕಿದ್ರೂ ಹೋಗಂಗಿಲ್ಲ ಜಿಡ್ಡು ಉಳಿದು ಬಿಡ್ತಾವೆ ನೋಡೋಕೆ ಹೊಲಸು ಕಾಣ್ತಾವೆ ನೋಡಿದ್ರೆ ಎಣ್ಣೆ ಸಿಡಿದು ಸುತ್ತ ಹೆಂಗಾಗೈತಿ ಇವಿಷ್ಟು ಪಟ ಪಟ ಅಂತ ಫ್ರೈ ಮಾಡಿ ತೆಗೆದುಬಿಡ್ತೀನಿ ಆಯಿತು ಕಡಾಯಿ ಕಾಣೋದೈತೆಲ್ಲ ಜಾಸ್ತಿ ಹಾಕೋಕ್ಕಾಗಲ್ಲ ಟೇಸ್ಟ್ ಮತ್ತು ಸೂಪರ್ ಆಗ್ಯಾವು ಶೇಪ್ ಏನು ನೋಡೋಕೆ ಹೋಗ್ಬೇಡ್ರಿ ಅದು ಶೇಪ್ ಬರಲಿಲ್ಲ ಅಂದ್ರೆ ಹಾಗೆ ರೌಂಡಾಗಿ ಬೋಂಡ ಟೈಪ್ ಮಾಡಿ ನಡೀತೈತಿ ಏನಾಗಂಗಿಲ್ಲ ಮಾಡಿ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಒಂದಿಷ್ಟೆಲ್ಲ ಪಟ ಪಟ ಅಂಥೇಳಿ ಮಾಡಿ ತೆಗಿತೀನಿ ನೋಡಿರಿ ಲಾಸ್ಟಿಗೆ ತೋರಿಸ್ತೀನಿ ನೋಡಿರಿ ಉದ್ದಿನ ವಡ ಈ ರೀತಿ ಬಂದವು ಎಲ್ಲ ಫ್ರೈ ಮಾಡಿದೆ ಎಷ್ಟು ಸಾಫ್ಟ್ ಅದ ನೋಡಿರಿ ಚಲೋ ಬಂದವ ಟೇಸ್ಟಿನೂ ಆಗ್ಯಾವ ಮಸ್ತ್ ಆಗ್ಯಾವ ನೋಡಿರಿ ಸೂಪರ್ ಓಕೆ
ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. Thank you for watching. Keep supporting me. Bye bye.